ವಾಪಸ್ ಬರ್ತೀವಿ. ರಂಜಿತ್ ದಯವಿಟ್ಟು ಸಂಪರ್ಕದಲ್ಲಿರಿ. ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ. 5 ದಿನದ ನಂತರ ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸ್ತಾರೆ. ಘಟನೆ ನಡೆದಿರೋದು ಜೂನ್ 8ನೇ ತಾರೀಕು. ಪೊಲೀಸರು 9ನೇ ತಾರೀಕಿಗೆ ಸ್ಥಳಕ್ಕೆ ಹೋಗಿದ್ದಾರೆ. ಆದರೆ ಪ್ರಮುಖ ಸಾಕ್ಷಿಯ ಹೇಳಿಕೆ ಯಾವಾಗ ತಗೋತಾರೆ? 15ನೇ ತಾರೀಕು ತಗೋತಾರೆ. ಸೆಕ್ಯೂರಿಟಿ ಗಾರ್ಡೇ ಪ್ರಮುಖ ಹೇಳಿಕೆ ಅಂತ ಹೇಳ್ತಾರೆ. ಆದ್ರೆ ಆ ಪ್ರಮುಖವಾದ ಸಾಕ್ಷಿಯನ್ನ ಘಟನೆ ನಡೆದು 5 ದಿನಗಳ ನಂತರ ಯಾಕೆ ತಗೋತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಚಾರ್ಜ್ ಶೀಟ್ ಲೋಪದೋಷದ ಬಗ್ಗೆ ಪ್ರತಿಯೊಂದು ಅಂಶವನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ. ಹೇಗೆ ಚಾರ್ಜ್ ಶೀಟ್ ಸಂಪೂರ್ಣ ದೋಷಪೂರಿತವಾಗಿದೆ ಅನ್ನುವಂಥದ್ದನ್ನ ವಕೀಲರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ನೋಡಿದ್ರೆ ಇಡೀ ಕೇಸ್ ಡಿಫ್ರೆಂಟ್ ಟ್ವಿಸ್ಟ್ ತಗೊಳುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ರೈಟ್, ರೆಡ್ ಕಾರ್ ಬಂತು ಹೋಯ್ತು ಅಂತ ಅಷ್ಟೇ ಪ್ರಮುಖ ಸಾಕ್ಷಿ ಹೇಳಿದ್ದಾರೆ. ಪ್ರಮುಖ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅತ್ಯಂತ ವಿಳಂಬ ಆಗಿದೆ. ಅದರಲ್ಲೂ ಅವ್ರು ಏನು ಹೇಳಿಕೆ ಕೊಡ್ತಾರೆ? ರೆಡ್ ಕಾರ್ ಬಂತು, ಕಾರ್ ಹೋಯ್ತು ಅಂತ ಹೇಳ್ತಾರೆ. ಸೊ ಈ ವಿಳಂಬದ ಕಾರಣಕ್ಕೆ ಕೋರ್ಟ್ನಲ್ಲಿ ಬೇಲ್ ಸಿಕ್ಕ ಉದಾಹರಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಸೊ ಪ್ರಮುಖ ಸಾಕ್ಷಿ ಅಂತ ಏನು ಮೆನ್ಷನ್ ಮಾಡ್ತಾ ಇದ್ದಾರಲ್ಲ ಪೊಲೀಸ್ನವರು ಮಾಡಿದ್ದಾರಲ್ಲ, ಒಂದು ಅವರ ಹೇಳಿಕೆ ಪಡೆಯೋದ್ರಲ್ಲೇ ಅತ್ಯಂತ ವಿಳಂಬ ಆಗಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವ್ರು ಹೇಳಿರ್ತಕ್ಕಂಥ ಸಾಕ್ಷ್ಯಕ್ಕೆ ಕೇಸಿನ ಚೌಕಟ್ಟಿನಲ್ಲಿ ಅಂಥ ಮಹತ್ವ ಏನಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಜಾಮೀನು ಕೊಡಬಾರದು ಅನ್ನೋ ಅಷ್ಟು ಪ್ರಾಮುಖ್ಯತೆ ಆ ಪ್ರಕರಣಕ್ಕೆ ಇಲ್ಲ, ಅಂದರೆ ಸಾಕ್ಷಿಗಳನ್ನು ಗಮನಿಸಿದಾಗ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ರೈಟ್, ರಂಜಿತ್ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ, ಹೆಣೆಯಲಾಗಿದೆ, ಕಥೆ ಹೆಣೆದಿದ್ದಾರೆ ಪೊಲೀಸರು ಇದನ್ನ. ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡನ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವನ ಹೇಳಿಕೆಯನ್ನ 5 ದಿನದ ನಂತರ, ಕೊಲೆ ನಡೆದ 5 ದಿನದ ನಂತರ ತಗೊಂಡಿದ್ದಾರೆ ಸಿ.ವಿ. ನಾಗೇಶ್ ವಾದ ಮಂಡನೆ. ಗೋ ಹೆಡ್ ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆದದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು. ಯಾವಾಗ ಕೊಲೆ ಆಗಿದೆ 8ನೇ ತಾರೀಕು ಅಂತೇಳಿ ವಿಚಾರ ತಮಗೆ ತಲುಪ್ತು, ಪ್ರಮುಖ ಸಾಕ್ಷಿಯಾಗಿ ನೀವು ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ. ದರ್ಶನ್ ಬಂದಿದ್ದಾರೆ, ದರ್ಶನ್ ಹೋಗಿದ್ದಾರೆ, ಮತ್ತೊಂದು ಎಲ್ಲವೂ ಕೂಡ. ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ 15ನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿ.ವಿ. ನಾಗೇಶ್, ರೆಡ್ ಕಾರ್ ಬಂತು ಹೋಯ್ತು ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮನ್. ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಪ್ರಕರಣ. ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ರಂಜಿತ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯ್ತು, ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಾನಲ್ಲ ಅದನ್ನ, ಆ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಏನಿದೆ ಆ ಹೇಳಿಕೆನಲ್ಲಿ, ಆತ ಏನು ಹೇಳಿದ್ದಾನೆ, ಅದನ್ನ ಯಾವಾಗ ಸಾಕ್ಷ್ಯದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು, ಅದನ್ನ ತಗೊಳ್ಳೋವಲ್ಲೂ ಅಷ್ಟೇ ಡಿಲೇ ಮಾಡಿದ್ರ. ಪ್ರಮುಖವಾದಂಥ ಸಾಕ್ಷಿ ಈ ಕೇಸ್ನಲ್ಲಿ ಅಂತಂದರೆ ಅದು ಸೆಕ್ಯೂರಿಟಿ ಗಾರ್ಡ್. ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಇನ್ನೊಬ್ಬ ಉದ್ಯೋಗಿ. ಸೊ ಅವರಿಬ್ಬರ ಹೇಳಿಕೆ ಪಡೆಯುವಲ್ಲೇ ಅತ್ಯಂತ ವಿಳಂಬ ಆಗಿದೆ. 4 ದಿನ 5 ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅವರು ಹೇಳಿಕೆ ಏನು ಕೊಡ್ತಾರೆ? ದರ್ಶನ್ ಬಂದರು, ದರ್ಶನ್ ಹೊಡೆದ್ರು ಅಂತ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ, ಅದನ್ನು ಮೆನ್ಷನ್ ಮಾಡ್ತಾರೆ. ರೆಡ್ ಕಾರ್ ಬಂತು, ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ, ಆ ಹೇಳಿಕೆಯನ್ನು ಕೂಡ ಅತ್ಯಂತ 5 ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು. 8ನೇ ತಾರೀಕು ಘಟನೆ ನಡೆದಿದೆ, 9ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು. ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡು ಹೋಗಲೇ ಇಲ್ಲ, ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು. ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ 5 ದಿನ ಬಿಟ್ಟು ತಗೋತಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನನ್ನ ಕಕ್ಷಿದಾರರ ವಿರುದ್ಧ ಸಾಕ್ಷಿಗಳನ್ನು ನಿರ್ಮಾಣ ಮಾಡಲಾಗಿದೆ, ಪ್ಲಾಂಟ್ ಮಾಡಲಾಗಿದೆ, ದುರುದ್ದೇಶಪೂರಿತವಾಗಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಲಾಗಿದೆ. ಇದು ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಸಿ.ವಿ. ನಾಗೇಶ್ ಪಣ ತೊಟ್ಟ ಹಾಗಿದೆ. ಆದರೆ ವೀಕ್ಷಕರೇ, ನೀವು ಏನೇ ಹೇಳಿ, ಸಿ.ವಿ. ನಾಗೇಶ್ ಅವರು ಮಂಡಿಸ್ತಾ ಇರ್ತಕ್ಕಂಥ ವಾದ
ಸಾಕಷ್ಟು ಆಸಕ್ತಿದಾಯಕವಾಗಿದೆ. ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ದರ್ಶನ್ ಬೇಲ್ ಭವಿಷ್ಯದ ಅಪ್ಡೇಟ್, ಸಿ.ವಿ. ನಾಗೇಶ್ ಅವರ ವಾದದ ಇಂಚಿಂಚು ಮಾಹಿತಿ ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡದಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ. ಇಷ್ಟರವರೆಗೆ ನಾವು ದರ್ಶನ್ಗೆ ಯಾಕೆ ಬೇಲ್ ಕೊಡಬಾರದು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಹೇಳಿದ್ದನ್ನ ಕೇಳಿದ್ವಿ. ಆತ ಪ್ರಭಾವಶಾಲಿ, ಸಾಕ್ಷ್ಯನಾಶ ಮಾಡೋ ಸಾಧ್ಯತೆಗಳಿರುತ್ತೆ, ಇದು ಹೀನಿಯಸ್ ಕ್ರೈಮು, ಇದರಲ್ಲಿ ಅತ್ಯಂತ ಪ್ರಬಲವಾದ ದುರುದ್ದೇಶ ಇತ್ತು, ಸಾಯಿಸಬೇಕು ಅನ್ನೋ ಉದ್ದೇಶ ಇತ್ತು, ಹಾಗಾಗಿ ಈಗ ಇವ್ರನ್ನ ಹೊರಗಡೆ ಬಿಟ್ಟರೆ ಯಾರು ಮೃತಪಟ್ಟಿದ್ದಾನೆ ಆತನ ಮನೆಯವರನ್ನ ಪ್ರಭಾವಕ್ಕೆ ಈಡು ಮಾಡಬಹುದು. ಹೀಗೆಲ್ಲ ಸಾಕಷ್ಟು ರೀಸನ್ಸ್ ಕೊಟ್ಟರು ಯಾಕೆ ಬೇಲ್ ಕೊಡಬಾರ್ದು ಅಂತ. ಆದರೆ ಸಿ.ವಿ. ನಾಗೇಶ್ ದಲಿದ್ದಾರೆ. ರಂಜಿತ್, ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ, ಹೆಣೆಯಲಾಗಿದೆ, ಕಥೆ ಹೆಣದಂಗೆ ಹೆಣೆದಿದ್ದಾರೆ ಪೊಲೀಸರು ಇದನ್ನ. ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡನ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವನ ಹೇಳಿಕೆಯನ್ನ 5 ದಿನದ ನಂತರ, ಕೊಲೆ ನಡೆದ 5 ದಿನದ ನಂತರ ತಗೊಂಡಿದ್ದಾರೆ ಸಿ.ವಿ. ನಾಗೇಶ್ ವಾದ ಮಂಡನೆ. ಗೋ ಹೆಡ್ ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆದದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು. ಯಾವಾಗ ಕೊಲೆ ಆಗಿದೆ 8ನೇ ತಾರೀಕು ಅಂತೇಳಿ ವಿಚಾರ ತಮಗೆ ತಲುಪ್ತು, ಪ್ರಮುಖ ಸಾಕ್ಷಿಯಾಗಿ ನೀವು ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ. ದರ್ಶನ್ ಬಂದಿದ್ದಾರೆ, ದರ್ಶನ್ ಹೋಗಿದ್ದಾರೆ, ಮತ್ತೊಂದು ಎಲ್ಲವೂ ಕೂಡ. ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ 15ನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿ.ವಿ. ನಾಗೇಶ್, ರೆಡ್ ಕಾರ್ ಬಂತು ಹೋಯ್ತು ಅಂತೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮನ್. ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿ.ವಿ. ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಪ್ರಕಾರ ರೈಟ್. ದಯವಿಟ್ಟು ಸಂಪರ್ಕದಲ್ಲಿರಿ ರಂಜಿತ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯ್ತು, ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಾನಲ್ಲ ಅದನ್ನ, ಆ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಏನಿದೆ ಆ ಹೇಳಿಕೆನಲ್ಲಿ, ಆತ ಏನು ಹೇಳಿದ್ದಾನೆ, ಅದನ್ನ ಯಾವಾಗ ಸಾಕ್ಷ್ಯದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು, ಅದನ್ನ ತಗೊಳ್ಳೋವಲ್ಲೂ ಅಷ್ಟೇ ಡಿಲೇ ಮಾಡಿದ್ರ. ಪ್ರಮುಖವಾದಂಥ ಸಾಕ್ಷಿ ಈ ಕೇಸ್ನಲ್ಲಿ ಅಂತಂದರೆ ಅದು ಸೆಕ್ಯೂರಿಟಿ ಗಾರ್ಡ್. ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಇನ್ನೊಬ್ಬ ಉದ್ಯೋಗಿ. ಅವರಿಬ್ಬರ ಹೇಳಿಕೆ ಪಡೆಯುವಲ್ಲೇ ಅತ್ಯಂತ ವಿಳಂಬ ಆಗಿದೆ, 4 ದಿನ 5 ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅವರು ಹೇಳಿಕೆ ಏನು ಕೊಡ್ತಾರೆ, ದರ್ಶನ್ ಬಂದ್ರು, ದರ್ಶನ್ ಹೊಡೆದ್ರು ಅಂತ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ, ಅದನ್ನು ಮೆನ್ಷನ್ ಮಾಡ್ತಾರೆ. ರೆಡ್ ಕಾರ್ ಬಂತು, ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ, ಆ ಹೇಳಿಕೆಯನ್ನು ಕೂಡ ಅತ್ಯಂತ 5 ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು. 8ನೇ ತಾರೀಕು ಘಟನೆ ನಡೆದಿದೆ, 9ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು. ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡು ಹೋಗಲೇ ಇಲ್ಲ, ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು. ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ 5 ದಿನ ಬಿಟ್ಟು ತಗೋತಾರೆ. ಇದೆಲ್ಲವೂ